ನೋಡಿ ಫ್ರೆಂಡ್ಸ್, ಕ್ವಾಲಿಟಿ ಮಸಾಲ ಬಳಸಿ ಅಡುಗೆ ಮಾಡಿ ಅನ್ನೋರು ಈ ಬೊಂಬಾಟ್ ಭೋಜನ ಅವರು ಅವಾಗವಾಗ ಅಡ್ವರ್ಟೈಸ್ ಕೊಡ್ತಾರೆ ಮತ್ತು ಕೆಲವು ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ. ಫೋನಲ್ಲಿ ಆ ಕ್ವಶನ್ಸು ಬರ್ತಾ ಇರುತ್ತೆ. ಅದೇ ಪ್ರಕಾರ ಒಂದ್ಸಲ ಒಂದು ಕ್ವಶನ್ ಬಂತು. ಏನಂತಂದರೆ, ಇಡ್ಲಿಗೆ ಸಾಂಬಾರು ಮಾಡ್ತೀವಿ, ಅದಕ್ಕೆ ಯಾವ ಸಾಂಬಾರು ಪುಡಿ ಉಪಯೋಗಿಸ್ತೀರೋ ಆ ಪುಡಿ ಉಪಯೋಗಿಸ್ತೀರಾ ಅಂತ ಕೇಳಿದ್ರು. ಇಲ್ಲ, ಇಡ್ಲಿಗೆ ಬೇರೆ ಸಾಂಬಾರು ಪುಡಿ ಮತ್ತು ಅಲ್ಲಿ ಅಂತ ಆನ್ಸರ್ ಕೊಟ್ಟಿದ್ದೆ. ಅವರು ಅದರ ಪ್ರಕಾರ ಸಮಾಧಾನಕರ ಬಹುಮಾನಗಳನ್ನು ಕಳಿಸಿದ್ದಾರೆ. ಇದರ ಹಿಂದೆ ನಾನು ಒಂದು ಅಡುಗೆ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೆ. ಅದರಲ್ಲೂ ನನಗೊಂದು 2-3 ಪ್ರೈಸ್ ಬಂದಿತ್ತು. ಇವತ್ತು ನೋಡಿ ಕೆಲವು ನನಗೆ ಸಮಾಧಾನಕರ ಬಹುಮಾನವನ್ನು ಕೊಟ್ಟಿದ್ದಾರೆ. ಅವರು ಏನಕ್ಕೆ ಕೊಟ್ಟಿದ್ದಾರೆ ಅಂದರೆ, ಇದೇ ಕ್ವಾಲಿಟಿ ಮಸಾಲ ಬಳಸಿ ಅಡುಗೆ ಮಾಡಿ ಅನ್ನೋದನ್ನು ಕೊಟ್ಟಿದ್ದಾರೆ. ನೀವು ಈ ಕ್ವಾಲಿಟಿ ಮಸಾಲನ್ನು ಉಪಯೋಗಿಸಿ, ರುಚಿಕರವಾಗಿರುತ್ತೆ, ಚೆನ್ನಾಗಿರುತ್ತೆ. ಯಾವ್ಯಾವ ಕೊಟ್ಟಿದ್ದಾರೆ ಅಂತ ತೋರಿಸ್ತೀನಿ. ಇದು ರೈಸ್ ಸಾಂಬಾರು ಅಂದರೆ ಅನ್ನಕ್ಕೆ ಹಾಕೋ ಸಾಂಬಾರು ಪೌಡ್ರು. ಇದು ನೆಕ್ಸ್ಟು ರಸಲ್ ಪೌಡ್ರು. ನೋಡಿ, ರಸಲ್ ಪೌಡ್ರು 2 ಪ್ಯಾಕೆಟ್ ಕೊಟ್ಟಿದ್ದಾರೆ. ಬಿಸಿಬೇಳೆಬಾತ್ ಪೌಡ್ರು 2 ಪ್ಯಾಕೆಟ್ ಕೊಟ್ಟಿದ್ದಾರೆ. ಪುಳಿಯೋಗರೆ ಮಿಕ್ಸು, ಆಮೇಲೆ ಇಡ್ಲಿ, ವಡೆ, ದೋಸೆ ಇದಕ್ಕೆ ಸಾಂಬಾರು. ಇಡ್ಲಿಗೆ, ವಡೆಗೆ, ದೋಸೆಗೆ ಇದಕ್ಕೆ ಸಾಂಬಾರು ಮಾಡೋದಕ್ಕೆ ಇದನ್ನು ಕೊಟ್ಟಿದ್ದಾರೆ. ಇದು ಅದೇ ಇಡ್ಲಿಗೆ. ವಾಂಗಿಬಾತ್ ಮಸಾಲ ಪೌಡ್ರು, ಇದು ಪುಳಿಯೋಗರೆ ಮಿಕ್ಸಿ, ಇದು ಸಾಂಬಾರು, ಇದು ಅದೇ. ಆಮೇಲೆ ಇದು ಇಡ್ಲಿ ಬರೋದು, ಇದೆಲ್ಲ ಪುಳಿಯೋಗರೆ. ಮತ್ತು ಇನ್ನು ಕೆಲವು ಕೊಟ್ಟಿದ್ರು, ಅದು ನಮ್ಮ ಹುಡುಗಿ ತಗೊಂಡಿದ್ದಾಳೆ. ಚರ್ಚೀಕೋ ಚಾಕ್ಲೇಟ್ ಅವು ಸ್ವಲ್ಪ ಕೊಟ್ಟಿದ್ರು. ಇಷ್ಟು ಮಾತ್ರ ಅವ್ರು ಕಳಿಸಿದ್ದಾರೆ. ಆಗಾಗ ಅವರು ಕ್ವಶನ್ಸ್ ಕೇಳ್ತಾ ಇರ್ತಾರೆ. ನೋಡಿ, ಅವರು ಪ್ರೈಸ್ ನೋಡಿ, ಕ್ವಾಲಿಟಿ ಫುಡ್ ಅಂತ ನೋಡಿ. ಇವತ್ತು ಮಧ್ಯಾಹ್ನ ಬಂದು ಇದು ನೋಡಿ, ಈ ರೀತಿ ಪ್ರೈಸ್ ಬರುತ್ತೆ. ನೀವು ಫೋನಲ್ಲಿ ನೋಡಿ ಕ್ವಶನ್ಸ್ ಕೊಟ್ಟಿರ್ತಾರೆ. ಮತ್ತು ಇವತ್ತು ಅಡುಗೆ ಸ್ಪರ್ಧೆ ಒಂದು ಕಾರ್ಯಕ್ರಮದ ಕ್ವಶನ್ ಕೇಳೋರೆ. ಅದು ಇನ್ನೂ ನಾನು ನೋಡ್ಕೊಂಡಿಲ್ಲ ಏನು ಅಂತ. ನೀವು ನೋಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಇದರಿಗೆ ನೀವು ಪ್ರೈಸ್ಗಳನ್ನ ತಗೊಳ್ಳಿ ಅಂತ ಹೇಳ್ತೀನಿ. ಇದು ನಿಮ್ಗೆ ಇಷ್ಟ ಆದರೆ ಹೇಳಿ.